ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ಉದ್ಯೋಗ ಮಾಹಿತಿಯನ್ನು ನೀಡೋ ಬಂದಿದ್ದೀನಿ. ಅದು ಯಾವುದಪ್ಪ ಅಂತಂದರೆ ESIC ಅಂತ. ಅಂದರೆ ನಮ್ಮ ಕರ್ನಾಟಕದಲ್ಲಿ ESIC ಅಂತ ಜಾಬನ್ನು ಕರೆದಿದ್ದಾರೆ. ಈ ಜಾಬ್ ಮತ್ತು ಯಾವ ಥರ ಅಂದರೆ ಯಾವ ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕು ಮತ್ತು ಏಜ್ ಲಿಮಿಟ್ ಇರಬೇಕು ಮತ್ತು ಏನು ಎಕ್ಸಾಮ್ ಪಿ ಎಷ್ಟು ಇರಬೇಕು ಅಂತ ಹೇಳ್ಕೊ ಮುಂಚೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಬಿಸಿನೆಸ್ ಕನ್ನಡ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ESIC ಕರ್ನಾಟಕ ವೇಕೆನ್ಸಿ ಅಂದರೆ ESIC ಅಂತ ಏನಪ್ಪ ಅಂತಂದರೆ ದ ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತ. ಇದು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಪೋಸ್ಟ್ ಕರೆದಿದ್ದಾನಪ್ಪ ಅಂತಂದರೆ 17 ಪೋಸ್ಟ್ ಕರೆದಿದ್ದಾರೆ. ಇದು ಎಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲಿಪ್ಪ ಅಂತಂದರೆ ಬೆಂಗಳೂರಲ್ಲಿ ಇದೆ. ಮತ್ತು ಜಾಬ್ ನೇಮ್ ಒಂದು ಅಥವಾ ಪೋಸ್ಟ್ ನೇಮ್ ಒಂದು ಮೆಡಿಕಲ್ ಟೀಚಿಂಗ್ ಫ್ಯಾಕಲ್ಟಿ ಅಂತ. ಇವರಿಗೆ ಪ್ರತಿ ತಿಂಗಳು ಸ್ಯಾಲರಿ ಎಷ್ಟಿರುತ್ತಪ್ಪ ಅಂತಂದರೆ 1,42,576 to 2,49,561 ಅಂದರೆ 1,42,576ರಿಂದ 2,49,561 ರೂಪಾಯಿವರೆಗೂ ಪ್ರತಿ ತಿಂಗಳು ಸ್ಯಾಲ್ರಿ ಇರುತ್ತೆ. ಮತ್ತು ಇವರು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕಪ್ಪ ಅಂತಂದರೆ ಆ್ಯಸ್ ಪರ್ ESIC ಕರ್ನಾಟಕ ಅಫಿಷಿಯಲ್ ನೋಟಿಫಿಕೇಷನ್ ಕ್ಯಾಂಡಿಡೇಟ್ಸ್ ಶುಡ್ ಹ್ಯಾವ್ ಕಂಪ್ಲೀಟ್ ಪೋಸ್ಟ್ ಗ್ರ್ಯಾಜುಯೇಷನ್ ಅಥವಾ MD MS ಮತ್ತು DNB ಫ್ರಮ್ ಎನಿ ರೆಕಗ್ನೈಸ್ ಬೋರ್ಡ್ ಆರ್ ಯೂನಿವರ್ಸಿಟಿ ಅಂತಂದರೆ ಈ ಜಾಬ್ಗೆ ಯಾರ್ಯಾರು ಅಪ್ಲೈ ಮಾಡಬೇಕು ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿದವರು ಕಂಪ್ಲೀಟ್ ಆದವರು ಹಾಕ್ಬೋದು ಮತ್ತು MD ಅಥವಾ MS ಅಥವಾ DNB ಮುಗಿದವರು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಅಂದರೆ ಯಾವ್ಯಾವ ಅಂದರೆ 17 ಪೋಸ್ಟಲ್ಲಿ ಯಾವ್ಯಾವ ಪೋಸ್ಟ್ ನಿಮಗೆ ಎಷ್ಟೆಷ್ಟು ಕರೆದಿದ್ದಾನಪ್ಪ ಅಂತಂದರೆ ಪ್ರೊಫೆಸರ್ಗೆ 4 ಪೋಸ್ಟ್ ಇವೆ. ಇವ್ರಿಗೆ ಸ್ಯಾಲರಿ ಎಷ್ಟಿರುತ್ತಪ್ಪ ಅಂತಂದರೆ 2,49,561ವರೆಗೂ ಸ್ಯಾಲರಿ ಇರುತ್ತೆ. ಮತ್ತು ಅಸೋಸಿಯೇಟ್ ಪ್ರೊಫೆಸರ್ ಅಂತ 9 ಪೋಸ್ಟ್ ಇವೆ. ಇವ್ರಿಗೆ ಕೂಡ 1,65,953 ಪೋಸ್ಟ್ ಇವೆ ಸ್ಯಾಲ್ರಿ ಇರುತ್ತೆ. ನಂತರ ಅಸಿಸ್ಟೆಂಟ್ ಪ್ರೊಫೆಸರ್ ಇದು ಕೂಡ 4 ಇದೆ. ಇವ್ರಿಗೆ ಎಷ್ಟಿರುತ್ತಪ್ಪ ಅಂತಂದರೆ 1,42,576. ಇಲ್ಲಿ ನೋಡಿ ಕನ್ಫ್ಯೂಸ್ ಆಗಿಬಿಡಿ, ಅಸೋಸಿಯೇಟ್ ಪ್ರೊಫೆಸರ್ ಅಂತ ಬೇರೆ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಬೇರೆ. ಟೋಟಲಾಗಿ 17 ಪೋಸ್ಟ್ ಕರೆದಿದ್ದಾರೆ. ಏಜ್ ಲಿಮಿಟ್ ನೋಡೋದಾದ್ರೆ ಎಷ್ಟಿರುತ್ತಪ್ಪ ಅಂತಂದರೆ ಆ್ಯಸ್ ಪರ್ ಎಂಪ್ಲಾಯ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಕರ್ನಾಟಕ ದ ರೆಕಮೆಂಡ್ ನೋಟಿಫಿಕೇಷನ್ ದ ಕ್ಯಾಂಡಿಡೇಟ್ಸ್ ಮ್ಯಾಕ್ಸಿಮಮ್ ಏಜ್ ಶುಡ್ ಬಿ 67 ಇಯರ್ಸ್ ಆ್ಯಸ್ ಆನ್ 13 ಮಾರ್ಚ್ 2025. ಅಂದರೆ ಮಿನಿಮಮ್ 18 ಇರಲೇಬೇಕು. ಈ ಮ್ಯಾಕ್ಸಿಮಮ್ ಎಷ್ಟಿರಬೇಕು ಅಂತಂದರೆ 67 ಇಯರ್ಸ್ವರೆಗೂ ಇರುತ್ತೆ. ಆ್ಯಸ್ ಪರ್ 13 ಮಾರ್ಚ್ 2020 67 ವರ್ಷನ ಮೀರಿರಬಾರ್ದು ಅಂತ ಹೇಳಿದ್ದಾರೆ. ಮತ್ತು ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ ಆ್ಯಸ್ ಪರ್ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಕರ್ನಾಟಕ ನಾಮ್ಸ್ ಅಂದರೆ ಕೊಟ್ಟಿರ್ತಾರೆ. ಅಂದರೆ ನಮ್ಮ ಯಾವ್ಯಾವ ಪೋಸ್ಟಿಗೆ ಸಲ್ಲಿಕೆನ ಕೊಟ್ಟಿರ್ತಾರೆ ಅಷ್ಟೇ ಮಿನಿಮಮ್ 5 ಇರುತ್ತೆ ಅಥವಾ 10 ಏಜ್ ಲಿಮಿಟ್ ಇಟ್ಟಿರ್ತಾರೆ, ಅಂದರೆ ಏಜ್ ರಿಲ್ಯಾಕ್ಸೇಷನ್ ಇಟ್ಟಿರ್ತಾರೆ. ಮತ್ತು ಹೇಗೆ ಸೆಲೆಕ್ಟ್ ಮಾಡ್ಕೋತಾರಪ್ಪ ಅಂದರೆ ಇದು ಇಂಟರ್ವ್ಯೂ ಇರುತ್ತೆ, ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ. ಡೈರೆಕ್ಟ್ ಇಂಟರ್ವ್ಯೂ ಕೂಡ ಪಾಸ್ ಆದರೆ ನೀವು ಜಾಬ್ಗೆ ಸೆಲೆಕ್ಟ್ ಆಗ್ಬೋದು. ನೀವು ಹೇಗೆ ಅಪ್ಲೈ ಮಾಡಬೇಕಪ್ಪ ಅಂತಂತಂದರೆ ಇದನ್ನು ದ ಇಂಟ್ರೆಸ್ಟೆಡ್ ಆ್ಯಂಡ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಹೂ ಸರ್ಚಿಂಗ್ ಫಾರ್ ಜಾಬ್ಸ್ ಇನ್ ಕರ್ನಾಟಕ ಕ್ಯಾನ್ ಅಟೆಂಡ್ ದಿ ವಾಲ್ಕ್-ಇನ್ ಇಂಟರ್ವ್ಯೂ ಅಲಾಂಗ್ ವಿತ್ ದ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್. ಅಂದರೆ ನೀವು ಯಾರ್ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಮತ್ತು ಎಲಿಜಿಬಲ್ ಕ್ಯಾಂಡಿಡೇಟ್ ಇರ್ತಿರಲ್ಲ, ನೀವೇನಾದರೂ ಜಾಬನ್ನ ಹುಡುಕ್ತಾ ಇದ್ದರೆ ನೀವು ಇದನ್ನು ಇಂಟರ್ವ್ಯೂನ ಅಟೆಂಡ್ ಮಾಡ್ಬೋದು. ಇದು ಡಾಕ್ಯುಮೆಂಟ್ಸ್ ಏನೇನು ಬೇಕಪ್ಪ ಅಂತಂತಂದರೆ ನಾವು ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡ್ತೀವಿ. ಅಂದರೆ ನಮ್ಮ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಅಲ್ಲಿ ನೀವು ನೋಟಿಫಿಕೇಷನ್ನ ನೋಡ್ಬೋದು. ಇದು ಅಂದರೆ ಅಡ್ರೆಸ್ ಎಲ್ಲಿದೆಪ್ಪ ಅಂತಂದರೆ ನ್ಯೂ ಅಕಾಡೆಮಿಕ್ ಬ್ಲಾಕ್ ESIC MC ಆ್ಯಂಡ್ PGIMSR ರಾಜಾಜಿನಗರ್ ಬೆಂಗಳೂರು. ಇದು ಯಾವಾಗ ಡೇಟ್ ಇರುತ್ತಪ್ಪ ಅಂತಂದರೆ 13 ಮಾರ್ಚ್ 2025 ಅಂದರೆ 13ನೇ ಮಾರ್ಚ್ ಡೇಟ್ಗೆ ಇದು ಇಂಟರ್ವ್ಯೂ ಇರುತ್ತೆ. ಇಲ್ಲಿ ಹೋಗಿ ನೀವು ಇಂಟರ್ವ್ಯೂನ ಕೊಡಬಹುದು. ಮತ್ತು ಒಂದು ಡೇಟ್ಸ್ ನೋಡೋದಾದರೆ ಡೇಟ್ ಆಫ್ ನೋಟಿಫಿಕೇಷನ್ ರಿಲೀಸ್ ಅಂದರೆ ಯಾವಾಗ ರಿಲೀಸ್ ಮಾಡಿದಪ್ಪ ಅಂತಂದರೆ 4/3/2025 ಅಂದರೆ ಮಾರ್ಚ್ 4ನೇ ತಾರೀಕಿಗೆ ಇದನ್ನು ನೋಟಿಫಿಕೇಷನ್ನ ರಿಲೀಸ್ ಮಾಡಿದ್ದಾರೆ. ನೀವು ಅಂದರೆ ಇಂಟರ್ವ್ಯೂ ಯಾವಾಗಿರುತ್ತಪ್ಪ ಅಂತಂದರೆ ವಾಕ್-ಇನ್ ಡೇಟ್ ಅಂದರೆ ಇಂಟರ್ವ್ಯೂ ನೀವು ಯಾವಾಗ ಹೋಗಬೇಕಪ್ಪ ಅಂತಂದರೆ 13 ಮಾರ್ಚ್ 2025 ನೀವು ಇಂಟರ್ವ್ಯೂ ಇರುತ್ತೆ, ನೀವು ಅಟೆಂಡ್ ಮಾಡ್ಬೋದು. ಇಷ್ಟು ಈ ESI ಜಾಬ್ನ ಮಾಹಿತಿ. ಇದೇ ಥರ ಹೆಚ್ಚಿನ ಉದ್ಯೋಗ ಮಾಹಿತಿ ಬೇಕಾದರೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಬಿಸಿನೆಸ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ಲನ್ನು ಮತ್ತು ಲೈಕ್ ಮಾಡ್ಕೊಳ್ಳಿ ಮತ್ತು ಮುಂದಿನ ಬರುವ ವೀಡಿಯೋಗಾಗಿ ನಿಮ್ಮ ನೋಟಿಫಿಕೇಷನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.